ಹಾಯ್ ಫ್ರೆಂಡ್ಸ್, ಏನೇ ಕುತಂತ್ರ ಮಾಡಿದರೂ ಶಕುಂತಲಾ ದೇವಿಗೆ ಸೋಲು. ಭೂಪತಿ ಜಯದೇವ್ ಫೋನ್ ಮಾಡಿ ವಿಲನ್ ಅಂಕಲ್ ಸುಧಾ ಭಾಗ್ಯ ಎಲ್ಲಿದ್ದಾರೆ ತಿಳಿದುಕೊಳ್ಳಿ ಅಂತ ಹೇಳ್ತಾನೆ. ಭೂಪತಿ ಸುಧಾಗೆ ಫೋನ್ ಮಾಡಿ ಕೇಳ್ತಾನೆ. ಅವಳು ಯಾವುದೇ ವಿಷಯ ಹೇಳಲ್ಲ. ನಿಮ್ಮ ಸಹಾಯ ನಮಗೆ ಬೇಡ ಅಂದರೂ ಯಾಕೆ ಕಾಲ್ ಮಾಡ್ತೀರಾ ಅಂತ ಹೇಳ್ತಾಳೆ. ಭೂಪತಿ, ಆಯ್ತಮ್ಮ, ಅಮ್ಮ ಮಗಳನ್ನು ರೋಡ್ ಸೈಡಲ್ಲಿ ನಿಲ್ಲಿಸ್ಕೋತೀಯಾ? ನಾನು ಆಗಿದ್ದು ಆಯಿತು, ಸಹಾಯ ಮಾಡ್ತೀನಿ. ನಿಮ್ಮ ಮನೆ ನಿಮಗೊಂದು ಮನೆ ವ್ಯವಸ್ಥೆ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾನೆ. ಆದರೂ ಅವಳು ಹೇಳಲ್ಲ. ಆಮೇಲೆ ಮಾತುಕತೆ ನಡೀತೆ ಅವಳಿಗೂ ಅವನಿಗೂ. ಆಮೇಲೆ ಸಹ್ಯಾದ್ರಿ ಹೋಟೆಲ್ನಲ್ಲಿ ಇದ್ದೀವಿ ನಾವು ಅಂತ ಹೇಳ್ತಾಳೆ. ಭೂಪತಿ ಜಯದೇವ್ಗೆ ಫೋನ್ ಮಾಡಿ ಹೇಳ್ತಾನೆ. ಆವಾಗ ಜಯದೇವ್, ಅಂಕಲ್, ಅವರು ಗೌತಮ್ ತಾಯಿ ಮತ್ತು ತಂಗಿ ಅವರನ್ನು ಕಿಡ್ನಾಪ್ ಮಾಡಿಸಬೇಕು ಅಂತ ಹೇಳ್ತಾನೆ. ಒಳ್ಳೆ ಸುದ್ದಿಯನ್ನೇ ಕೊಟ್ಟೆ ಅಂತ ಹೇಳ್ತಾಳೆ ಜಯದೇವ್ಗೆ. ಭೂಪತಿ ಹೇಳ್ತಾನೆ. ಇಲ್ಲಿವರೆಗೂ ಇವರ ಮಾತುಕತೆ ನಡೀತೆ. ಆಮೇಲೆ ಕಿಡ್ನಾಪ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ರೌಡಿಗಳನ್ನು ಕಳಿಸ್ತಾನೆ ಭೂಪತಿ. ಆಗ ಕಿಡ್ನಾಪನ್ನು ಮಾಡ್ತಾರೆ. ಅಂದರೆ ಅವರು ಹೋಟೆಲ್ನಲ್ಲೆಲ್ಲ ಆಟೋ ಹತ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಹೋಟೆಲ್ನವರು. ಆಗ ಆಟೋವನ್ನು ಚೇಸ್ ಮಾಡಿಬಿಟ್ಟು ರೌಡಿಗಳು ಅವರನ್ನು ಕಿಡ್ನಾಪ್ ಮಾಡ್ತಾರೆ. ಬಟ್ ಅವರನ್ನು ಮಾಡಿರಲ್ಲ, ಬೇರೆ ಅವರು ದೇವಸ್ಥಾನಕ್ಕೆ ಬಂದು ಇಳಿತಾರೆ. ಬಂದು ಇಳಿದಾಗ ಗೊತ್ತಾಗುತ್ತೆ ಅಲ್ಲಿ ಆನಂದ್ ಮತ್ತು ಅಪರ್ಣ ಆಮೇಲೆ ಭೂಮಿಕಾ ಹೊರಗೆ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇದನ್ನು ನೋಡಿಬಿಟ್ಟು ಆನಂದ್ಗೆ ತುಂಬ ಖುಷಿಯಾಗುತ್ತೆ. ಇವರು ಸಂತ ಗೌತಮ್ನ ತಾಯಿ ಅಲ್ವಾ ನನಗೆ ಅಂತಂದು ಗೊತ್ತಾಗುತ್ತೆ. ತಂಗಿ ಮತ್ತು ಸೊಸೆ ಅಂತ ಹೇಳ್ತಾರೆ. ಇದನ್ನು ನೋಡಿ ತುಂಬ ಖುಷಿಪಟ್ಟು ಅವರನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. ಇದು ಗೌತಮ್ಗೆ ಗೆಳೆಯನಿಗೆ ತುಂಬ ಖುಷಿಯಾಗುತ್ತೆ ಅವರನ್ನು ನೋಡಿ ಅಂತಲೂ ಹೇಳ್ತಾನೆ. ಇತ್ತ ಇವರು ಕಿಡ್ನಾಪ್ ಆಗಿರ್ತಾರಲ್ವ, ಆ ಕಿಡ್ನಾಪ್ ಆಗಿದ್ದಾರೆ ಅಂತ ಖುಷಿಯಿಂದ ಕುಣಿದಾಡುತ್ತಾರೆ. ಶಕುಂತಲಾ ದೇವಿಗೂ ಕೊನೆಗೂ ಅವಳಿಗೆ ಗೆಲುವು ಆಗಲ್ಲ. ಸೋತ ಶಕುಂತಲಾ ದೇವಿ ಮುಂದೇನು ಮಾಡ್ತಾಳೆ ಶಕುಂತಲಾ ದೇವಿ ವಿಷಯ ಗೊತ್ತಾದ ಮೇಲೆ ಅಂತ ನೋಡಬೇಕು. ಥ್ಯಾಂಕ್ ಯು.